ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಹಬ್ಬದ ಶುಭಾಶಯಗಳು ಮಗನೇ. ನಿನ್ನಂತ ಮಗ ಪಡೆದಿದ್ದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ನಿನ್ನಂತ ನನ್ನ ಎಲ್ಲ ಚಿಕ್ಕ ಚಿಕ್ಕ ವಿಷಯವನ್ನು ತಿಳಿದು ಚಿಕ್ಕ ಮಗುವಿನ ಹಾಗೆ ನೋಡಿಕೊಂಡಿದೀಯ. ನಿನ್ನಂತ ಮಗನು ಎಲ್ಲ ತಾಯಂದಿರಿಗೂ ದೇವರು ಕೊಡಲೆಂದು ನಾನು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ನಿನಗೆ ದೇವರು 100 ವರ್ಷ ಆಯುಷ್ಯ, ಆರೋಗ್ಯ, ಭಾಗ್ಯ, ಸಿರಿ ಸಂಪತ್ತು ಕೊಟ್ಟು ಕಾಪಾಡ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರ ಆಶೀರ್ವಾದ ನಿನ್ನ ಮೇಲೆ ಸದಾ ಇರಲಿ. ಹ್ಯಾಪಿ ಬರ್ಡೇ ಮಾಮಾ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಮೇ ದ ಗುಡ್ ಆಲ್ ಬ್ಲೆಸ್ ಯು. ಮೇ ದ ಗುಡ್ ಆಲ್ ಬ್ಲೆಸ್ ಯು. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಮಾಮಾ. ಅಭಿಮಾನದಲ್ಲಮ್ಮ, ಅಧಿಕಾರದಲ್ಲಪ್ಪ, ಪ್ರೋತ್ಸಾಹದ ಸ್ನೇಹಿತ, ವಿಮರ್ಶೆಯ ಶತ್ರು, ಕಲಿಸೋದ್ರಲ್ಲಿ ಗುರು, ನನ್ನ ಬದುಕಿನ ಮೊದಲ ಗೆಳೆಯ. ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ? ಅವನೇ ನನ್ನ ಮುದ್ದು ಅಣ್ಣ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮೈ ಲಿಟಲ್ ವರ್ಲ್ಡ್. ಯಾವಾಗಲೂ ಖುಷಿಯಾಗಿರುವ ಅಣ್ಣ. ನಮ್ಮ ಬರುವ ಜೀವನವು ಸದಾ ಶಾಂತಿ ನೆಮ್ಮದಿಯಿಂದ ತುಂಬಿರಲಿ. ಯಾವಾಗಲೂ ಆರೋಗ್ಯವನ್ನು ಪಡೆದುಕೊಳ್ಳಿ. ನಗುತ್ತಾ 100 ವರ್ಷ ಬಾಳು. ಇದೇ ನಮ್ಮೆಲ್ಲರ ಹ್ಯಾಪಿ ಬರ್ಡೇ. ನನ್ನ ಆತ್ಮೀಯ ಪ್ರೀತಿಯ ಹೃದಯವಂತ ಗೆಳೆಯ ಶಾಣ್ಕುಮಾರ್, ನಿನಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿನ್ನಂಥ ಗೆಳೆಯ ಪಡ್ಕೊಂಡಿದ್ದು ನನ್ನ ಅದೃಷ್ಟ. ರಿಯಲ್ ಹೀರೋ ಆಫ್ ಅವರ್ ಬ್ಯಾಚ್, ರಿಯಲ್ ಲೀಡರ್ ಆಫ್ ಅವರ್ ಬ್ಯಾಚ್. ಪ್ರತಿಯೊಬ್ಬರ ಜನ್ಮದಿನ ಏನಪ್ಪ ಅಂದ್ರೆ ನೆನಪಿನಲ್ಲಿ ಇಟ್ಕೊಂಡು ಅದೇ ದಿನ ಫಸ್ಟ್ ಅವರ್ಸಲ್ಲಿ ಮೆಸೇಜ್ ಹಾಕುವಂಥ ಏಕೈಕ ಗೆಳೆಯ. ಅಂಥ ಗೆಳೆಯ ಸಿಗೋದು ಭಾಳ ಕಷ್ಟ. ನಿನಗೆ ದೇವರು ಆರೋಗ್ಯ, ಆಯುಷ್ಯ ಮತ್ತು ಪ್ರೀತಿ, ನೆಮ್ಮದಿ, ಸುಖ, ಶಾಂತಿ ನೀಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. Hello Sharan, wish you a happy birthday. Sharan, you are one of the important friend in our entire batch. You know, you are like the string that holds all the pearls. We all 37 colleagues are like pearls, but you hold all of us and make us a masterpiece. So I wish God gives you all health, wealth and happiness. Stay blessed. Thank you. ನಗರದಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿರುವ ಶರಣಪ್ಪ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶರಣಪ್ಪ ಅವ್ರ ಬಗ್ಗೆ ಹೇಳಬೇಕಾದ್ರೆ, ಶರಣಪ್ಪ ಒಬ್ಬ ಸ್ನೇಹಜೀವಿ, ಒಬ್ಬ ಸಂಘಜೀವಿ, ಒಬ್ಬ ಶ್ರಮಜೀವಿ, ಒಬ್ಬ ದಕ್ಷ ಆಡಳಿತಗಾರ, ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಯಾಕಂದರೆ ಸಂಘಜೀವಿ ಸೇವೆ ಯಾಕೆ ನಾವು ಸಂಘಜೀವಿ ಅಂತ ಕರಿತೀವಿ ಅಂದರೆ, ಸುಮಾರು 6-7 ವರ್ಷಗಳಿಂದ ಸತತವಾಗಿ ಬಳ್ಳಾರಿಯಲ್ಲಿ ನಮ್ಮ ಒಂದು ಅಗ್ರಿಕೋಸ್ ಕೃಷಿ ಪದವೀಧರರ ಸಂಘಕ್ಕೆ ಅವರ ಒಂದು ಕೊಡುಗೆ ಬಹಳ ಅಪಾರವಾಗಿರ್ತಕ್ಕಂಥದ್ದು. ಯಾಕಂದರೆ 6 ವರ್ಷಗಳಿಂದ ಸತತವಾಗಿ ಸುಮಾರು ನಮ್ಮಲ್ಲಿ ಇರ್ತಕ್ಕಂಥ 6-7 ಒಂದು ಕೃಷಿ ಪದವರಿಂದ ಪ್ರಾರಂಭವಾಗಿರ್ತಕ್ಕಂಥ ಒಂದು ಸಂಘ, ಈ ಸಂಘಕ್ಕೆ
ಸುಮಾರು 100 ಜನ ಒಂದು ಕೃಷಿ ಬಡವರನ್ನು ಸೇರಿ ಸಂಘಕ್ಕೆ ಒಂದು ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರು ಅಪಾರ ಕೊಡುಗೆಗೆ ಅವರಿಗೆ ಮತ್ತೊಮ್ಮೆ ನಮ್ಮ ಪರವಾಗಿ ಧನ್ಯವಾದಗಳು. ಜೊತೆಯಲ್ಲಿ ಸಂಘದ ಸ್ನೇಹಜೀವಿ ಅಂತ ಯಾಕೆ ಕರಿತೀವಿ ಅಂದರೆ, ನಮ್ಮ ಒಂದು ಯಾವುದೇ ಒಂದು ವಯಸ್ಸಿನ ಮಿತಿ ಇಲ್ಲದೆ ಎಲ್ಲ ಒಂದು ನಮ್ಮ ಕೃಷಿ ಪದವೀಧರ ಎಲ್ಲ ಒಂದು ಹುಡುಗರಿಗೆ ಒಂದೇ ಒಂದು ವೇದಿಕೆಯಲ್ಲಿ ಕೂಡಿಸ್ತಕ್ಕಂಥ ಒಂದು ಗುಣವನ್ನು ಹೊಂದಿರತಕ್ಕಂಥ ಶರಣಪ್ಪ ಅವರು ಬಹಳ ಅಪಾರವಾಗಿರ್ತಕ್ಕಂಥ ಸಂಘಜೀವಿ, ಸ್ನೇಹಜೀವಿ, ಜೊತೆಯಲ್ಲಿ ಶ್ರಮಜೀವಿ ಅಂತಂದ್ರೆ ಅವರು ಇಲ್ಲಿ ಒಂದು ತಮ್ಮ ಸೇವೆಯನ್ನು RFO ಆಗಿ ಸೇವೆಯನ್ನು ಸಲ್ಲಿಸಿ ಈಗ ಬಳ್ಳಾರಿ ನಗರದಲ್ಲೇ ಎಲ್ಲ ಒಂದು ಜನರ ಮೆಚ್ಚುಗೆ, ಎಲ್ಲ ಒಂದು ಪ್ರತಿನಿಧಿಗಳ ಮೆಚ್ಚುಗೆಯನ್ನು ಪಡೆದು ಇಲ್ಲೇ ಒಂದು ಉನ್ನತ ಮುಂಬಡ್ತಿಯನ್ನು ಪಡೆದು ಪ್ರಮೋಷನ್ ಆಗಿ ಇಲ್ಲೇ ಒಂದು ACF ಆಗಿ ಬಳ್ಳಾರಿಯ ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಬಹಳಷ್ಟು ರೈತರ ಜನರ ಎಲ್ಲ ಒಂದು ಬಳ್ಳಾರಿ ಜಿಲ್ಲೆಯ ಜನರಿಗೆ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಜೊತೆಯಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಸಂಘದ ನಮ್ಮ ಕೃಷಿ ಅಂಗಸಂಸ್ಥೆಯ ಸಂಘಗಳಾಗಿರ್ತಕ್ಕಂಥ ಕೃಷಿ ಪರಿಕರ ಮಾರಾಟಗಾರರ ಸಂಘ ಇರ್ಬೋದು, ಕೃಷಿ ಪದವೀಧರರ ಸಂಘ ಇರ್ಬೋದು, ಕೃಷಿ ತಂತ್ರಜ್ಞರ ಸಂಸ್ಥೆ ಆಗಿರ್ಬೋದು, ಮತ್ತು ಜೊತೆಯಲ್ಲಿ ನಮ್ಮ ಅಗ್ರಿಕೋಜ ಜೊತೆಯಲ್ಲಿ ಎಲ್ಲರ ಪರವಾಗಿ ಅವರಿಗೆ ಈ ಹುಟ್ಟುಹಬ್ಬದ ದೇವರವರಿಗೆ ಆರೋಗ್ಯ, ಆಯುಷ್ಯ ಮತ್ತು ಹೆಚ್ಚಿನ ಒಂದು ಉನ್ನತ ಸ್ಥಾನಕ್ಕೆ ನಮ್ಮೆಲ್ಲರ ಸೇವೆ ಮಾಡೋಕ್ಕೆ ದೇವರು ಅವರಿಗೆ ಕರುಣಿಸಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸುವಂತ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಅತ್ಯಂತ ಆತ್ಮೀಯ ಸರಳ ಸಜ್ಜನಿಕೆಯ ಶ್ರೀ ಶರಣ್ ಕುಮಾರ್ ಉಪಸಂರಕ್ಷಣಾಧಿಕಾರಿಗಳು ಬಳ್ಳಾರಿ, ಇವರು ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ. ಇವರು ತಮ್ಮ ಸರ್ಕಾರಿ ಸೇವೆಯಲ್ಲಿ ಬಹುತೇಕ ಭಾಗವನ್ನು ಬಳ್ಳಾರಿ ಜಿಲ್ಲೆಯಲ್ಲಿನೇ ಅವರು ಸಲ್ಲಿಸಿರುತ್ತಾರೆ. ಇವರು ಅತಿ ಸರಳ, ಆತ್ಮೀಯ, ಸ್ನೇಹಜೀವಿ, ಹಾಲಿನಂಥ ಮನಸ್ಸು ಮತ್ತು ಎಲ್ಲರನ್ನೂ ಒಟ್ಟುಗೂಡಿಸಿ ಎಲ್ಲರನ್ನೂ ಮುನ್ನಡೆಸುವಂತಹ ಒಂದು ಲೀಡರ್ಶಿಪ್ ಕ್ವಾಲಿಟಿ ನಮ್ಮ ಶರಣ್ ಕುಮಾರ್ ಅವರಲ್ಲಿದೆ. ಇದನ್ನು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಸ್ತುತಪಡಿಸಿ ಪ್ರಖರತೆಯನ್ನು ಮೂಡಿಸಿ ಎಲ್ಲರನ್ನೂ ಮುನ್ನಡೆಸುವಂತಹ ವ್ಯಕ್ತಿತ್ವವನ್ನು ಈಗಾಗಲೇ ಮಾಡಿದ್ದಾರೆ. ಇದನ್ನು ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇವರು ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊತಿದ್ದಾರೆ. ದೇವರು ಅವರನ್ನು ಜೀವನದ ಎಲ್ಲ ಭಾಗಗಳಲ್ಲಿ ಒಳಗೂಡಿಸಿ ಅವರಿಗೆ ಅಷ್ಟೈಶ್ವರ್ಯ ಮತ್ತು ಆರೋಗ್ಯವನ್ನು ಕರುಣಿಸಲಿ, ಮತ್ತು ಉನ್ನತ ಸ್ಥಾನಕ್ಕೆ ಹೋಗಲಿ, ಎಲ್ಲರನ್ನೂ ಮುನ್ನಡೆಸುವಂತಹ ಒಂದು ಗುಣ ಅವರಲ್ಲಿ ಇನ್ನೂ ವೃದ್ಧಿಯಾಗಲಿ ಮತ್ತು ಅವರು ಸದಾ ಹಸನ್ಮುಖಿಯಾಗಿ ನಗುನಗುತ್ತಾ ಜೀವನದಲ್ಲಿ ಬಾಳಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಅವರಿಗೆ ಈ ದಿನ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನನ್ನ 2 ಮಾತನ್ನು ಹೇಳಕ್ಕೆ ಇಷ್ಟಪಡುತ್ತೇನೆ. Wish you many happy returns of the day, Sharan sir, person with a golden heart. I pray to the God to give good health, wealth and prosperity. ನನ್ನ ಅತ್ಯಂತ ಆತ್ಮೀಯ ಗೆಳೆಯರಾದ ಬಳ್ಳಾರಿ ಜಿಲ್ಲೆಯ ಅಸಿಸ್ಟೆಂಟ್ ಕನ್ಸರ್ವೇಟಿವ್ ಫಾರೆಸ್ಟ್ ಆಫೀಸರ್ ಆಗಿರತಕ್ಕಂಥ ಶರಣ್ ಕುಮಾರ್ ಅವರಿಗೆ ಪ್ರೀತಿಯ ಶರಣ್ ಕುಮಾರ್ ಶರಣರಿಗೆ ಮೊಟ್ಟ ಮೊದಲಿಗೆ ಶರಣಾರ್ಥಿಗಳು. ಮನೆ ಅಂದಮೇಲೆ ಕಸ ಇದ್ದೇ ಇರುತ್ತದೆ. ಇದನ್ನು ಅತ್ಯಂತ ಸ್ವಚ್ಛಂದವಾಗಿ ಗೂಡಿಸಿದವರು ಶರಣಕುಮಾರ್ ಅವರು. ಬದುಕಿನಲ್ಲಿ ಕಷ್ಟಗಳು ಎಲ್ಲರಿಗೂ ಬಂದೇ ಬರುತ್ತವೆ. ಅವುಗಳನ್ನು ಅತ್ಯಂತ ಜ್ಯೇಷ್ಠತೆಯಲ್ಲಿ ಜಯಿಸಿದಂಥವರು ನಮ್ಮ ಪ್ರೀತಿಯ ಗೆಳೆಯ ಶರಣಕುಮಾರ್ ಅವರು. ಜೀವನದಲ್ಲಿ ಏನೂ ಇಲ್ಲ ಎನ್ನತಕ್ಕಂಥದ್ದನ್ನು ಅರಿತು ಒಂದು ದಿನ ಎಲ್ಲರೂ ಮಣ್ಣಾಗ ಹೋಗುವುದು ಅನ್ನುವುದನ್ನು ಅದನ್ನು ಕೂಡ ಅರಿತಿರತಕ್ಕಂಥವರು ಶರಣಕುಮಾರ್ ಅವರು. ಗೆಳೆಯರನ್ನು ಅತ್ಯಂತ ಗೌರವಪೂರ್ವಕವಾಗಿ, ಹೃದಯಪೂರ್ವಕವಾಗಿ, ಮನಪೂರ್ವಕವಾಗಿ, ತಾಯಿಯ ಬೇರಿನ ಮಮತೆಯಿಂದ ಪ್ರೀತಿಸುವಂತಹ ಹೃದಯವನ್ನು ಕೂಡ ಹೊಂದಿದ್ದೀರಿ. ಹಿರಿಯರನ್ನು ಹೇಗೆ ಗೌರವಿಸಬೇಕು ಎನ್ನತಕ್ಕಂಥದ್ದನ್ನು ಕೂಡ ಮತ್ತೊಬ್ಬರಿಗೆ ಅದನ್ನು
ಬೋಧಿಸಿ ಅದನ್ನು ಕಲಿಸಿ ಪ್ರೇರೇಪಿತರಾಗಿದ್ದೀರಿ. ಹುಟ್ಟಿದಾಗ ಜಾತಕ, ಸತ್ತಾಗ ಸೂತಕ, ಬದುಕಿನ ನಡುಮಧ್ಯೆ ಬರೀ ನಾಟಕ ಎನ್ನತಕ್ಕಂಥದ್ದನ್ನು ಕೂಡ ಅದನ್ನು ಹರಿತು ಈ ನಾಟಕ ಎನ್ನತಕ್ಕಂಥದ್ದು ರಚಿಸಿದ್ದು ದೇವರು. ಆ ದೇವರು ರಚಿಸಿದ ನಾಟಕದಲ್ಲಿ ನಾವೆಲ್ಲ ಪಾತ್ರಧಾರಿಗಳು ಎಂದು ಜೀವನದ ಬಗ್ಗೆ ತಿಳಿದು ದೇವರು ನೀಡಿರುವ ಪಾತ್ರವನ್ನು ಅತ್ಯಂತ ಶ್ರೇಷ್ಠತೆಯಲ್ಲಿ ತಾವು ನಿಭಾಯಿಸುತ್ತಿದ್ದೀರಿ. ಹಾಗಾಗಿ ಮತ್ತೊಮ್ಮೆ ತಮಗೆ ಶರಣರಿಗೆ, ಶರಣು ಕುಮಾರ್ ಅವರಿಗೆ ತಮ್ಮ ಹೆಸರಿನಲ್ಲಿ ಶರಣು ಎನ್ನತಕ್ಕಂಥದ್ದು ಅರ್ಥ ಇದೆ. ಆ ಕಾರಣಕ್ಕಾಗಿ ತಮಗೆ ಶರಣರಿಗೆ ಶರಣಾರ್ಥಿಗಳು. ತಮಗೆ ಅತ್ಯಂತ ಪ್ರೀತಿಯಿಂದ, ಅಕ್ಕರೆಯಿಂದ, ತಾಯಿಯ ಮಮತೆಯಿಂದ, ಭಾವಗಳ ಭಾವದಿಂದ, ಅಭಿಮಾನದಿಂದ, ಅಂತರಾತ್ಮದಿಂದ, ಅಂತರಾಳದ ಬೇರಿನಿಂದ ತಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಎಲ್ಲ ಬಳ್ಳಾರಿ ಜಿಲ್ಲೆಯ ಅಗ್ರಿಕಾಸ್ ಗೆಳೆಯರ ಪರವಾಗಿ ನಾನು ಮತ್ತು ನನ್ನ ವೈಯಕ್ತಿಕವಾಗಿ ಕೂಡ ತಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ನಮಸ್ಕಾರ. ಶರಣ್ ಕುಮಾರ್ ಅವರೇ, ತಾವು ನಮ್ಮ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಗಿರಿನಾಡು ಗಣಿ ಪ್ರದೇಶ ಬಳ್ಳಾರಿಯಲ್ಲಿ ಕೇಂದ್ರ ಸ್ಥಾನದಲ್ಲಿ ರಾಜ್ಯ ಸರ್ಕಾರದ ಅರಣ್ಯ ಇಲಾಖೆಯಲ್ಲಿ ಸಹಾಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಅಂತ ಹುದ್ದೆಯಲ್ಲಿ ಕಾರ್ಯಭಾರ ನಿರ್ವಹಿಸ್ತಾ ಇದ್ದೀರಿ. ಇದು ಒಳ್ಳೆಯ ಹುದ್ದೆ, ಒಳ್ಳೆಯ ವಿಭಾಗ. ಏಕೆಂದರೆ ನಾವೆಲ್ಲರೂ ಕೇಳಿದಂತೆ ನಾನುಡಿ ಇದೆ. ಅರಣ್ಯ ಅಥವಾ ಕಾಡು ಇದ್ದರೆ ಬೆಳೆ, ಬೆಳೆ ಇದ್ದರೆ ದವಸ ಧಾನ್ಯಗಳು, ದವಸ ಧಾನ್ಯಗಳಿದ್ದರೆ ಆಹಾರ ಇದ್ದರೆ ಆರೋಗ್ಯ, ಆರೋಗ್ಯ ಇದ್ದರೆ ದೇಶ ಸಂಪತ್ತು, ಮಾನವ ಸಂಪನ್ಮೂಲಗಳು ಚೆನ್ನಾಗಿ ಬೆಳೆಯುತ್ತವೆ. ಇದಕ್ಕೆ ಮೂಲಭೂತ ಕಾರಣ ನಮಗೆ ನಮ್ಮ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಧಾರಾಕಾರವಾಗಿ ಸಕಾಲದಲ್ಲಿ ಮಳೆ ಸುರಿಯಬೇಕು, ದವಸ ಧಾನ್ಯಗಳು ಸಮೃದ್ಧಿಯಾಗಿ ಬೆಳೆಯಬೇಕು. ಇವು ಆಗಬೇಕಾದರೆ ನಮಗೆ ಕಾಡು ಬೆಳಿಬೇಕು, ಕಾಡು ಸಂರಕ್ಷಣೆ ಮಾಡಬೇಕು, ಕಾಡು ಬೆಳೆಸಬೇಕು, ಕಾಡು ಉಳಿಸಬೇಕು. ಸೊ ಈ ಒಂದು ಮುಖ್ಯವಾದ ವಿಭಾಗದಲ್ಲಿ ಅಂದರೆ ಅರಣ್ಯ ವಿಭಾಗದಲ್ಲಿ ಒಂದು ಮುಖ್ಯ ಹುದ್ದೆಯಲ್ಲಿ ತಾವು ಕೆಲಸ ಮಾಡ್ತಾ ಇದ್ದೀರಿ. ತಾವು ಮುಂಬರುವ ದಿನಗಳಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ, ವೈಯಕ್ತಿಕ ಜೀವನದಲ್ಲಿ, ಕುಟುಂಬ ಜೀವನದಲ್ಲಿ ಚೆನ್ನಾಗಿ ಮುಂದುವರಿಯಿರಿ, ಜನರ ಸೇವೆ ಮಾಡಿರಿ. ಅರಣ್ಯವನ್ನು, ಕಾಡನ್ನು ಎಲ್ಲ ಮೂಲಗಳಿಂದ, ಸಂಪನ್ಮೂಲಗಳಿಂದ ಬೆಳೆಸಿ ಉಳಿಸಿರಿ. ನಿಮಗೆ ಗೊತ್ತಿರುವಂತೆ ಅದೇ ಮಳೆರಾಯ ವರುಣದೇವರ ಕೃಪೆ ನಮಗೆ ನಮ್ಮ ಭಾಗದಲ್ಲಿ ಹೆಚ್ಚಿಗೆ ಬೇಕು. ಅದಕ್ಕೆ ಎಷ್ಟೋ ಜನರು ಶ್ರಮಿಸುತ್ತಾ ಇದ್ದಾರೆ, ಅದರಲ್ಲಿ ತಾವು ಮುಖ್ಯ ಭೂಮಿಕೆ ವಹಿಸ್ತಾ ಇದ್ದೀರಿ. ಇದಕ್ಕೆ ಭಗವಂತನ ದಿವ್ಯಮಯವಾದ ಕೃಪಾಶೀರ್ವಾದಗಳು ಸೂರ್ಯ ಬೆಳಗಿನಂತೆ ತಮ್ಮ ಮೇಲೆ, ತಮ್ಮ ಕುಟುಂಬ ಸದಸ್ಯರ ಮೇಲೆ, ತಮ್ಮ ಇಲಾಖೆಯ ಸಹಪಾಠಿಗಳ ಮೇಲೆ ಹರಿಸಿ ತಮ್ಮ ವೃತ್ತಿ ಜೀವನ ಯಶಸ್ವಿಯಾಗಲಿ ಎಂದು ಹಾರೈಸುತ್ತಾ ತಮ್ಮ ಶಿಕ್ಷಕರು ತುಳಸಿರಾಮ್, ಪ್ರಾಧ್ಯಾಪಕರು, ನಿವೃತ್ತಿ, ಕೃಷಿ ವಿಶ್ವವಿದ್ಯಾಲಯ, ರಾಯಚೂರು. ಧನ್ಯವಾದಗಳು. ನಿನ್ನಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಿನ್ನನ್ನು ಹೆಂಗ್ ವರ್ಣನೆ ಮಾಡ್ಬೇಕಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಒಂದು ಕವನದ ಮುಖಾಂತರ ನಿನ್ನನ್ನು ವರ್ಣನೆ ಮಾಡೋದಕ್ಕೆ ಬಯಸ್ತೇನೆ. ನನ್ನ ಪ್ರೀತಿಯ ಗೆಳೆಯ ಶರಣ, ನಿನ್ನ ಪ್ರೀತಿಗೆ ಏನು ಮಾಡಲಿ ವರ್ಣನ. ನಿನ್ನ ಮಾತು ಕಡಿಮೆಯಾದರೂ ನಿನ್ನ ಹೃದಯದ ವಿಶಾಲತೆ ಮೀರಿಸುವುದಾದರೂ ನಿನ್ನ ಗೆಳೆತನ ಹಂಸ ಪಕ್ಷಿಯಂತೆ ಇದೇ ರೀತಿ ಬೆಳಗಲಿ ನಿನ್ನ ಬದುಕು ಹಸನ್ಮುಖಿಯಂತೆ. ಈಗ ನಾವು BS ಅಗ್ರಿಯಲ್ಲಿ ಸಿನಿಮಾ ನೋಡುವುದಾದರೆ ಸಿನಿಮಾ ನೋಡಕ್ಕೆ ಹೋಗೋದು ಜುಡಿಷಿಯಲ್ ಲೇಔಟ್, GKVKಯಲ್ಲಿ ಜುಡಿಷಿಯಲ್ ಲೇಔಟಿಗೆ ಕ್ರೀಮ್ ಬಂದ್ ತಿನ್ನಕ್ ಹೋಗ್ತಿದ್ವಿ. ಅಷ್ಟು ಹೇಳೋದೇನಪ್ಪ ಅಂತಂದ್ರೆ ನಿನ್ನ ಮಾತು ಬಹಳ ಕಡಿಮೆ ಇರ್ತಿದ್ವು. ಬಹಳ ನೆನಪಿರುವ ಮಾತುಗಳಂತಂದ್ರೆ ಒಂದು 3 ಪದಗಳಷ್ಟೇ ನೆನಪದವೆ. ಅವು ಯಾವಪ್ಪ ಅಂತಂದ್ರೆ ಸರಿ, ಆಯ್ತು, ಓಕೆ, ಬರ್ತೀಯ, ಇಷ್ಟೇ. ನೀವು ಬಹಳ ಮಾತಾಡ್ತಾ ಇದ್ದದ್ದು, ನಾನು ನೀನು ಬಹಳ ಮಾತಾಡ್ತಾ ಇದ್ದದ್ದು. ನಿನ್ನಗೆ ಆ ದೇವರು 100 ವರ್ಷ ಆಯುರ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿಂದ ನಾನು ಹರಿಸ್ತಾ ಇದ್ದೇನೆ. ಹಾಯ್ ಡಿಯರ್ ಫ್ರೆಂಡ್, ಶರಣು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ತಮ್ಮ ಕ್ಷೇತ್ರದಲ್ಲಿ ತಾವು ಮತ್ತಷ್ಟು ಉನ್ನತ ಶಿಖರಕ್ಕೆ ಏರಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ಒನ್ಸ್ ಅಗೇನ್
Many more happy returns of the day, dear friend. ವಿಶ್ ಯು ಹ್ಯಾಪಿ ಬರ್ಡೇ ಟು ಯು ಮಿಸ್ಟರ್ ಶರಣ್ ಕುಮಾರ್ ACF ಸಾಹೇಬ್ರೆ. ಈ ದಿನ ತಮಗೆ ಒಳ್ಳೆಯದಾಗಲಿ. ಮುಂಬರೋ ದಿನಗಳಲ್ಲಿ ಆ ದೇವರು ತಮಗೆ ಆರೋಗ್ಯ ಆರ್ಥಿಕ ಸಂಪತ್ತನ್ನು ನೀಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ಡೇ. ನಮ್ಮ ಸ್ನೇಹಿತರಾದ ಶ್ರೀ ಶರಣು ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸಂದರ್ಭದಲ್ಲಿ ತಮಗೆ ಆ ದೇವರು ಒಳ್ಳೆಯ ಆರೋಗ್ಯ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಕರುಣಿಸಲಿ ಅಂತೇಳಿ ಕೇಳ್ಕೊಳ್ತೇನೆ. ಹಾಯ್, ಈ ದಿನ ಹುಟ್ಟುಹಬ್ಬವನ್ನು ಆಚರಿಸುವಂಥ ನಮ್ಮ ಆತ್ಮೀಯ ಸ್ನೇಹಿತ ಶರಣ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಅವರಿಗೆ ಇನ್ನಷ್ಟು ಉನ್ನತಿ, ಆರೋಗ್ಯ, ಆಯುಷ್ಯಾರೋಗ್ಯವನ್ನು ಕೊಟ್ಟು ಕರುಣಿಸಲೆಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಶರಣ್ ಕುಮಾರ್. Blessed happy birthday, Sharanu. On this day, I wish you a day filled with laughter, peace and eventful year ahead. May God bless you with great health to carry out the adventurous task to keep the ecology intact in your profession. Enjoy the day with your family and friends. God bless. Take care. ಶರಣ್ ಕುಮಾರ್ ಸರ್, ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅದೇ ರೀತಿ ನಮ್ಮ ಇನ್ನೊಬ್ಬ ಬ್ಯಾಚ್ನ ಹೆಮ್ಮೆಯ ಸ್ನೇಹಿತ ಶ್ರೀ ಶರಣಪ್ಪ SD ಅವ್ರದ್ದು ಸಹ ಇದೇ ದಿನ ಹುಟ್ಟುಹಬ್ಬ ಇರೋದ್ರಿಂದ ಅವ್ರಿಗೂ ಸಹ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ನಿಮ್ಮಿಬ್ಬರಿಗೆ ಭಗವಂತ ಆಯುಷ್ಯ ಆರೋಗ್ಯ ಸಹ ಕೊಟ್ಟು ಕಾಪಾಡಲಿ ಅಂತ ಕೇಳ್ತೀನಿ. ಸಹೋದರ ಶರಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶರಣು ಸ್ವಭಾವತಃ ಮಾನವತೆಯ ಶಿಖರ ಅಂತಲೇ ಹೇಳ್ಬೋದು. ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಳ್ಳುವಂಥ ಸ್ವಭಾವತ ಉಳ್ಳವನು. ಅವನಿಗೆ 100 ವರ್ಷ ದೇವರು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಪ್ರಾರ್ಥನೆ ಮಾಡುತ್ತೇನೆ. ವಿಶ್ ಯು ಹ್ಯಾಪಿ ಬರ್ತ್ಡೇ ಶರಣ. ಆಯಾ ಅರಣ್ಯಾಧಿಕಾರಿಗಳೇ, ಹುಟ್ಟುಹಬ್ಬದ ಶುಭಾಶಯಗಳು. ನಿಮ್ಮಂಥ ಸ್ನೇಹಿತ ಸಿಕ್ಕಿರೋದು ನಮ್ಮೆಲ್ಲರ ಸೌಭಾಗ್ಯ ಅಂತಲೇ ಹೇಳ್ಬೋದು. ಇದೇ ಥರ ಸ್ನೇಹಿತರ ಮೇಲಿರುವಂಥ ಪ್ರೀತಿ, ಕಾಳಜಿ, ವಿಶ್ವಾಸ ಹೀಗೆ ಮುಂದುವರಲಿ. ನಿನಗೂ ಕೂಡ ಆರೋಗ್ಯ ಸಿಗಲಿ, ನೀವು ಕೂಡ ಒಳ್ಳೆಯದಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ನಿನಗೆ ಹುಟ್ಟುಹಬ್ಬದ ಶುಭಾಶಯಗಳು ಶರಣ್ ಕುಮಾರ್ ಅರಣ್ಯಾಧಿಕಾರಿಗಳೇ. ನಮಸ್ತೆ. ಶರಣ್ ಕುಮಾರ್ ಅವರಿಗೆ ಹುಟ್ಟಿದ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ತಮಗೆ ಆರೋಗ್ಯ, ಆಯುಷ್ಯ ಸದಾ ಹೀಗೆ ಕೊಡ್ತಾ ತಮ್ಮನ್ನು ಅಗ್ರಿಕೋಸ್ ಪರಿವಾರವನ್ನು ಕೂಡಿಡಲಿಕ್ಕೆ ಶಕ್ತಿ, ಸಾಮರ್ಥ್ಯ ಕೊಡಲಿ ಅಂತ ಹಾರೈಸ್ತಾ ಸೋಮನಗೌಡ ಏನಪ್ಪರ ಟ್ರಿವೆಂಡ್ರಮ್ ಇದ್ದ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಶರಣ್ ಕುಮಾರ್. ಹಲೋ ಶರಣ್ ಕುಮಾರ್, ತುಂಬ ವರ್ಷಗಳ ನಂತರ ನಾವು ನಮ್ಮ ಬೆಂಗಳೂರು ಹೆಡ್ ಆಫೀಸಲ್ಲಿ ಮೀಟ್ ಮಾಡಿದ್ವಿ. ಅದಾದ ನಂತರ ನಮ್ಮ ಈ ಸಂಬಂಧ ಮತ್ತಷ್ಟು ಗಟ್ಟಿ ಆಗ್ತಾ ಹೋಯ್ತು. ಇವತ್ತಿನ ದಿನ ನೀನು ಹುಟ್ಟಹಬ್ಬ ಆಚರಿಸ್ಕೊಳ್ತಾ ಇದೀಯಾ. ನಿನಗೆ ದೇವರು ಸಕಲ ಅಷ್ಟ ಐಶ್ವರ್ಯಗಳನ್ನು ಕೊಟ್ಟು ಒಳ್ಳೆ ಆರೋಗ್ಯವನ್ನು ಕೊಟ್ಟು ನಿನಗೆ ದೀರ್ಘಾಯುಷ್ಯವನ್ನು ಕೊಡಲಿ ಅಂತೇಳಿ ನಾನು ಬಯಸ್ತೇನೆ. ಮತ್ತೆ ಸದಾಕಾಲ ನಗ್ನಗ್ತಾ ಇರು. ಮತ್ತೆ ನಿನ್ನ ಹೆಲ್ಪಿಂಗ್ ನೇಚರ್ ಯಾವತ್ತು ನಿನ್ನ ಜೊತೆ ಇರಲಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಎಂಜಾಯ್ ಯುವರ್ ಡೇ. ಹಾಯ್ ಶರಣ್, ಕಾಲೇಜ್ನಲ್ಲಿ ಫಸ್ಟ್ ಟೈಮ್ ಭೇಟಿಯಾಗಿದ್ದ ಕೌನ್ಸಿಲಿಂಗ್ನಲ್ಲಿ ನಿಮ್ಮ ಆಟಿಟ್ಯೂಡು, ಬಿಹೇವಿಯರು ಮತ್ತು ನಮ್ಮ ಬ್ಯಾಚ್ನಲ್ಲಿ ಫ್ರೆಂಡ್ಲಿ ಒಂದು ಎನ್ವೈರ್ಮೆಂಟು, ತದಾದ ನಂತರ ಹೆಲ್ಪಿಂಗ್ ಇರ್ತಕ್ಕಂಥ ಒಂದು ಆಟಿಟ್ಯೂಡು, ತದಾದ ನಂತರ ನಮಗೆಲ್ರಿಗೂ ಏನಪ್ಪ ಅಂತಂದರೆ ಫಸ್ಟ್ ಟೈಮ್ ಸೈಕಲ್ ಮೇಲ್ಗಡೆ ಮೂವಿ ತೋರಿಸಿದ್ದು ನೀನೆ ರಾಯಚೂರಲ್ಲಿ. ಮತ್ತು ಬುಧವಾರ ಎಗ್ ಕರಿ ಮಾಡಿಸಿ ಎಲ್ರಿಗೂ ಗಾರ್ಡನ್ನಲ್ಲಿ ಕುಂಡಿಸಿ ತಿಂತಕ್ಕಂಥದ್ದು, ಒಳ್ಳೆ ಏನಂತಂದರೆ ಮೆಸ್ನಲ್ಲಿ ಪರ್ಫಾರ್ಮೆನ್ಸ್ ಮಾಡಿರ್ತಕ್ಕಂಥ ಇದು. ಹಾಗಾಗಿ ನಿಮ್ಮ ಒಂದು ಹುಟ್ಟುಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳು. ಹಾಯ್ ಗಾಯ್ಸ್, ಇವತ್ತು ನಾನು ಲೋನಾವಾಲಾದಿಂದ ಈ ಪ್ರಕೃತಿ ಸೌಂದರ್ಯದಲ್ಲಿ ನಮ್ಮ ಈ ಪ್ರಕೃತಿಯಷ್ಟೇ ದೊಡ್ಡ ಹೃದಯ ಮತ್ತು ವಿಚಾರಗಳಿರುವಂತಹ ಶರಣ್ ಕುಮಾರ್ ಮತ್ತು ಶರಣಪ್ಪ SD IPS ಇಬ್ಬರಿಗೂ ಕೂಡ ನಾನು ಈ ಮೂಲಕ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ. ಥ್ಯಾಂಕ್ ಯು. Happy birthday, Sharon. As you have a mesmerizing personality, I am really proud of you. I feel like home when I meet you people. And I really thank you for your great effort in binding our batch. And I really thank you for being a JNU Bhai and also my BSCAG batchmate. Thank you so much. And
Happy birthday to you once again. Thank you. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿರ್ತಕ್ಕಂಥ ನಮ್ಮ ಸ್ನೇಹಿತರಾದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದಂಥ ಶರಣ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ನಿಮಗೆ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲ ಕೊಟ್ಟು ಚೆನ್ನಾಗಿರಲಿ ಅಂತೇಳಿ ನಾವು ಹಾರೈಸ್ತೇವೆ. ಸ್ವಭಾವದಲ್ಲಿ ಶರಣ್ ಕುಮಾರ್ ಅಂದರೆ ಒಂಥರ ಶರಣನ್ ಥರನೇ, ತುಂಬ ಶಾಂತ, ಮೃದು ಸ್ವಭಾವ. ಕೋಪ ಅನ್ನೋದ್ರ ಬಗ್ಗೆ ಕೋಪನೇ ಕಡಿಮೆ. ಇಂಥ ಒಂದು ವ್ಯಕ್ತಿತ್ವ ಸಿಗೋದು ಭಾಳ ಅಪರೂಪ. ಅವ್ರ ಮುಂದಿನ ಜೀವನ ತುಂಬ ಸುಖಮಯವಾಗಿರಲಿ ಅಂತ ಆಶಿಸ್ತೇವೆ. ನಮಸ್ತೆ. ನನ್ನ ಪ್ರೀತಿಯ ಗೆಳೆಯ ಶರಣ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಪದಗಳೇ ಸಿಗುತ್ತಿಲ್ಲ ನಿನ್ನನ್ನು ವರ್ಣಿಸಲು. ಸ್ನೇಹ ಪ್ರೀತಿಯಲ್ಲಿ ನಿನಗೆ ಸರಿಸಾಟಿ ಯಾರಿಲ್ಲ. ಮುಗ್ಧ ಮನಸ್ಸಿರುವ ನಿನ್ನಲ್ಲಿ ದ್ವೇಷಕ್ಕೆ ಜಾಗವಿಲ್ಲ. ಯು ಆರ್ ಸೋ ಹಂಬಲ್ಡ್ ಆ್ಯಂಡ್ ಕೈಂಡ್ ಹಾರ್ಟೆಡ್ ಪರ್ಸನ್ಸ್. ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಫ್ರೆಂಡ್ ಲೈಕ್ ಯು. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಟು ಯು ಮಿಸ್ಟರ್ ಶರಣ್ ಕುಮಾರ್. ನಮ್ಮ ನೆಚ್ಚಿನ ಸ್ನೇಹಿತರಾದ ಶರಣು, ನಮ್ಮ ಅರಣ್ಯ ಸಹಾಯಕ ಆಯುಕ್ತರು, ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ದೇವರು 100 ವರ್ಷ ಆಯಸ್ಸು ಕೊಡಲಿ, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಅವರಿಗೆ, ಅವರ ಕುಟುಂಬ ವರ್ಗದವ್ರಿಗೆ. ಅವರಿಗೆ ಬಯಸಂತ ಒಳ್ಳೆ ಪೋಸ್ಟಿಂಗ್ ಬಳ್ಳಾರಿಲಿ ಸಿಕ್ಕಿದೆ. ಅವರು 100 ಕಾಲ ಸದಾ ಖುಷಿಯಾಗಿ ಬಾಳಲಿ ಅಂತೇಳಿ ನನ್ನ ಕುಟುಂಬದ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಯ್, ಶರಣಪ್ಪ ಸರ್, ACF ಬಳ್ಳಾರಿ ಸೊಂಡೂರು ಅವರು ಈ ದಿನದ ಹುಟ್ಟುಹಬ್ಬದ ಆಚರಣೆ ಮಾಡ್ಕೊಳ್ತಿದ್ದಾರೆ. ಅವ್ರಿಗೆ ದೇವರು ಆರೋಗ್ಯ, ಐಶ್ವರ್ಯ ಕೊಟ್ಟು ಇನ್ನೂ ಉನ್ನತಿ ಮಟ್ಟಕ್ಕೆ ಬರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಅವರಿಗೆ ಒಳ್ಳೆ ಆರೋಗ್ಯ, ಆಯುಷ್ಯ ಕೊಡಲಿ ಅಂತ ಹೇಳಿ ಹುಟ್ಟುಹಬ್ಬದ ಶುಭಾಶಯಗಳು ಸರ್, ಶರಣಪ್ಪ ಸರ್ಗೆ. ನನ್ನ ನೆಚ್ಚಿನ ಸ್ನೇಹಿತರಾದ ಅರಣ್ಯಾಧಿಕಾರಿ ಶರಣಪ್ಪಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಒಂದು ಸಂದರ್ಭದಲ್ಲಿ ದೇವರು ನಿಮಗೆ ಆರೋಗ್ಯ, ಆಯಸ್ಸು ನೀಡಲಿ ಅಂತ ಹಾರೈಸುತ್ತಾ ಈ ಹುಟ್ಟುಹಬ್ಬದ ಒಂದು ಸೆಲೆಬ್ರೇಷನನ್ನು ನಾವು ಅಚ್ಚುಕಟ್ಟಾಗಿ ಆಚರಿಸೋಣ ಅಂತ ಆಶಿಸುತ್ತಾ, ನಿಮ್ಮ ಹುಟ್ಟುಹಬ್ಬ ವರ್ಷಕ್ಕೆ 1 ಸಲ ಅಲ್ಲ, 2 ಅಥವಾ 3 ಸಲ ನಾವು ಆಚರಿಸಲೇಬೇಕು ಅಂತ ನನ್ನ ಮನಸ್ಸಲ್ಲಿ ಆಸೆ. ಇದನ್ನು ಈಡೇರಿಸ್ತೇವೆ ಅಂತ ನಿಮಗೊಂದು ಮಾತು ಕೊಡುತ್ತಾ ತಮಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೀನಿ. ನನ್ನ ಆತ್ಮೀಯ ಹಾಗೂ ಪ್ರೀತಿಯ ಸ್ನೇಹಿತರುಗಳಾದ ಡಾಕ್ಟರ್ ಶರಣಪ್ಪ ಮತ್ತು ಡಾಕ್ಟರ್ ಶರಣ್ ಕುಮಾರ್, ತಮ್ಮಿಬ್ಬರಿಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ತಮ್ಮೆಲ್ಲ ಕನಸುಗಳು ನನಸಾಗಲಿ. ತಮ್ಮ ಜೀವನದಲ್ಲಿ ತಾವೇನು ಬಯಸಿರುವೆ ಅದನ್ನೆಲ್ಲ ಭಗವಂತ ತಮಗೆ ದಯಪಾರ ಮಾಡಲಿ ಅಂತಂದು ಹೇಳುತ್ತಾ ಮತ್ತೊಮ್ಮೆ ಇಬ್ಬರಿಗೂ ಹುಟ್ಟುಹಬ್ಬದ ಶುಭಾಶಯಗಳು. ಹಾಯ್ ಶರು, ಇವತ್ತು ನಿನ್ನ ಹುಟ್ಟಿದ ಹಬ್ಬ ಇದೆ ಅಂತ ಕೇಳಿ ಬಹಳ ಖುಷಿ ಆಯಿತು. ಈ ಒಂದು ಒಳ್ಳೆಯ ದಿನದಲ್ಲಿ ನಿನಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋದಕ್ಕೆ ನಾನಿಲ್ಲಿದ್ದೀನಿ. ಪ್ರೀತಿಯ ಗೆಳೆಯ ಶರಣ್ ಕುಮಾರ್, ನಿನಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮುಂದಿನ ಈ ನಿನ್ನ ಜೀವನ ಸುಖಮಯವಾಗಿರಲಿ, ಸಂತೋಷವಾಗಿರಲಿ, ಯಾವಾಗಲೂ ಹರ್ಷದಿಂದ ತುಂಬಿರಲಿ ಅಂತ ಆಶಿಸ್ತಾ ಇದ್ದೇನೆ. ನಿನ್ನಂಥ ಒಬ್ಬ ಆತ್ಮೀಯ ಗೆಳೆಯ ನನ್ನ ಗೆಳೆಯನಾಗಿದ್ದಾನೆ ಹೇಳೋದಕ್ಕೆ ಹೆಮ್ಮೆ ಅನ್ನಿಸ್ತದೆ. ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಪರ್ಸನಲ್ ಆ್ಯಂಡ್ ಪ್ರೊಫೆಷನಲ್ ಕರಿಯರ್. ಥ್ಯಾಂಕ್ ಯು ಡಿಯರ್ ಶರಣ್. ಬಾಯ್, ಟೇಕ್ ಕೇರ್. ನಮಸ್ಕಾರ ಆತ್ಮೀಯ ಗೆಳೆಯರೇ. ತಮಗೆ ಗೊತ್ತಿರುವ ಹಾಗೆ ನಾವು ಈ ಭೂಮಿಯ ಮೇಲೆ ಸಂಸಾರ ಸುಖವಾಗಿ ನಡೆಸುತ್ತಿದ್ದೇವೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಇಲ್ಲಿರ್ತಕ್ಕಂಥ ಪ್ರಕೃತಿ. ಈ ಪ್ರಕೃತಿಯ ಸಂರಕ್ಷಣೆಗಾಗಿಯೇ ಭೂಮಿ ತಾಯಿ ಕೆಲವೊಬ್ಬರನ್ನು ಜವಾಬ್ದಾರಿ ಕೊಟ್ಟಿರುತ್ತಾಳೆ. ಅಂಥವರಲ್ಲಿ ಬಸವಾದಿ ಶರಣರ ಹೆಸರಿಟ್ಟುಕೊಂಡವರು ಅವ್ರು ಯಾರಂದರೆ ತಮಗೆಲ್ಲ ತಿಳಿದಿರಬಹುದು. ಈಗ ನಮ್ಮ ಹೆಮ್ಮೆಯ ಶರಣ್ ಕುಮಾರ್ ACF ಬಳ್ಳಾರಿಯವರು, ಅವರು ಇವತ್ತು ತಮ್ಮ ಜನ್ಮದಿನವನ್ನು ಆಚರಣೆ ಮಾಡಿಕೊಳ್ಳುತ್ತಿದ್ದಾರೆ. ನಾನು ಇವತ್ತು ಬಳ್ಳಾರಿಯಲ್ಲಿ ಇಲ್ಲ, ಆದರೂ ದೂರದ ಪ್ರದೇಶದಲ್ಲಿ ಬಸವ ಕಲ್ಯಾಣದಿಂದ ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ.
ಇನ್ನೊಂದು ಶರಣ್ ಕುಮಾರ್ ಅವರ ಬಗ್ಗೆ ಹೇಳಬೇಕಾದರೆ ಬಹಳ ಶಾಂತ ಸ್ವಭಾವದವರು, ಮುಗ್ಧ ಸ್ವಭಾವದವರು. ಅವರ ಸ್ವಭಾವಕ್ಕೆ ತಕ್ಕಂತೆ ಅವರಿಗೆ ಭಗವಂತ ಒಳ್ಳೆಯ ಇಲಾಖೆ ಕೊಟ್ಟಿದ್ದಾರೆ, ಅರಣ್ಯ ಇಲಾಖೆ. ಅರಣ್ಯ ಇಲಾಖೆಯಲ್ಲಿ ಒಂದು ಒಳ್ಳೆಯ ಹುದ್ದೆಯಲ್ಲಿ ಅವರು ಇವತ್ತು ACF ಆಗಿ ಬಳ್ಳಾರಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರಿಗೆ ಏನಪ್ಪ ಅಂದರೆ ಇನ್ನೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಅವರ ಕುಟುಂಬದ ಎಲ್ಲ ಸದಸ್ಯರು ಭಗವಂತ ಅವರಿಗೆ ಒಳ್ಳೆಯ ಆರೋಗ್ಯ ಕೊಟ್ಟು ಸಂತೋಷವಾಗಿ ಅವರ ಜೀವನ ಮುಂದೆ ಸಾಗಲಿ ಅಂತಕ್ಕಂಥ ಶುಭ ಹಾರೈಸುತ್ತಾ ಬಳ್ಳಾರಿಯಲ್ಲಿ ಈ ಒಂದು ಅವರ ಹುಟ್ಟುಹಬ್ಬ ಆಚರಣೆ ಮಾಡ್ತಕ್ಕಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯಗಳಿಗೂ ಕೂಡ ಇನ್ನೊಮ್ಮೆ ಶುಭಾಶಯಗಳನ್ನು ಕೋರುತ್ತಾ ನಾನು ಡಾಕ್ಟರ್ ಮಹೇಶ್ ಪಾಟೀಲ್, ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಲಬುರಗಿ, ತಮಗೆ ಇನ್ನೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸಿ ನಾನು ಒಂದೆರಡು ಮಾತು ಮುಗಿಸ್ತೀನಿ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಡಿಯರ್ ಶರಣ. ನಮಗೆ ಶರಣಪ್ಪ ಸರ್ ಅಂದರೆ ಭಾಳ ತುಂಬ ಇಷ್ಟ. ಅವರು ಭಾಳ ದಿನಗಳಿಂದಲೂ ನಮಗೆ ಪರಿಚಯ ಆಗಿದ್ದಾರೆ. ಅವರ ಮುಗ್ಧತೆ, ಅವರೊಂದು ಕಾರ್ಯವೈಖರಿ ಭಾಳ ನಮಗೆ ತುಂಬ ಇಷ್ಟ ಆಗ್ತಾಯಿದೆ. ಭಾಳ ದಿನದಿಂದ ಪರಿಚಯ ಆಗಿರೋದ್ರಿಂದ ನಮಗೆಲ್ಲ ರೀತಿಯಿಂದ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಭಾಳಷ್ಟು ಟೈಮ್ ಹೆಲ್ಪ್ ಮಾಡಿದ್ದಾರೆ ಅವರು. ಅದಕ್ಕೋಸ್ಕರ ಅವರಿಗೆ ನಾನು ತುಂಬ ಕೃತಜ್ಞನಾಗಿರ್ತೇನೆ. ಆಮೇಲೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ನಾನು ಅವ್ರು ಯಾವತ್ತೂ ಸದಾ ಕಾಲ ಚೆನ್ನಾಗಿರಲ್ಲ ಅಂತ ಭಗವಂತನಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಶರಣಪ್ಪ ಸಾರಿ ಹುಟ್ಟಿದ ಹಬ್ಬದ ಶುಭಾಶಯಗಳು ಸರ್. ಹಲೋ ಶರಣ್ ಸರ್, ಹುಟ್ಟಿದ ಹಬ್ಬದ ಶುಭಾಶಯಗಳು. ಹಾಯ್ ಶರಣ, ಹ್ಯಾಪಿ ಬರ್ತ್ಡೇ, ಸ್ಟೇ ಹ್ಯಾಪಿ ಆಲ್ವೇಸ್. ಗೆಳೆಯ ಶರಣ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಡಿಯರ್ ಶರಣು ಸಾಹೇಬ್ರೆ, ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. Dear Sharan, wish you very happy birthday. We are very lucky to have a brother like you in our batchmate who cares everyone. I am here to wish two special friends born on a special day. Both are inspirational in different ways. One is academic exceller Mr. Sharanappa SD, bearer of the bond Mr. Sharan Kumar. Wishing you both a happiest. Dear friend Sharan Kumar, wishing you a happy and blessed birthday. Let this year bring a great success and joy to you. Have a great day. Thank you. Hi, Sharan Kumar sir. ನೀವು ಇದ್ದಂಥ ಹಾಸ್ಟೆಲ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ದೇವರು ನಿಮಗೆ ಅಷ್ಟ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಬೇಡ್ಕೊಂತ. ನಮಸ್ತೆ ಶರಣ್ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶರಣ್, ನಿನ್ನ ಏನಪ್ಪ ಅಂತಂದ್ರೆ ಈ ಬಳ್ಳಾರಿಗೆ ಬಂದಾಗಲಿದ್ದ ಭಾಳಷ್ಟು ಕಾಂಟ್ಯಾಕ್ಟ್ನಾಗ ಇದ್ದೀವಿ, ಬಟ್ ಏನಂದ್ರೆ ಜಾಸ್ತಿ ನಾನು ಇನ್ವಾಲ್ವ್ ಆಗೋಕ್ಕಾಗ್ತಾ ಇಲ್ಲ. ಎನಿವೆ, ಸೊ ನೆಕ್ಸ್ಟ್ ಟೈಮ್ ಯಾವುದೇ ಒಂದು ಫಂಕ್ಷನ್ ಆಗಲಿ ಯಾವ್ದಾರು ನಮ್ಮ ಅಗ್ರಿಕೋರ್ಸ್ ಮಾಡೋದಕ್ಕೆ ಎಲ್ಲದಕ್ಕೂ ನಾನು ಉಪಸ್ಥಿತಿ ಇರ್ತೇನೆ ಅಂತ ಹೇಳ್ತೇನೆ. ಮತ್ತು ಇನ್ನೇನಪ್ಪ ಅಂದ್ರೆ ಈ ಬರ್ತ್ಡೇ ಆಚರಣೆ ಮಾಡ್ತಾ ಇದ್ದೀರಲ್ಲ, ನಿಮಗೆ ದೇವರು ಚೆನ್ನಾಗಿಟ್ಟಿರಲಿ, 100 ವರ್ಷ ಸುಖವಾಗಿ ಬಾಡ್ರಿ, ಅಷ್ಟು ಮಾತ್ರ ಹೇಳ್ಬೋದು. ದೇವರು ಚೆನ್ನಾಗಿಟ್ಟಿರಲಿ. ಥ್ಯಾಂಕ್ ಯು. Dear Sharan, may God bless you to cherish evergreen life of glee in the forthcoming year. Let God bless you to have an equal vision of mind and thought. Wish you many more happy returns of the day. Dear, stay blessed. बार दिन ये आए, बार
birthday to you. Happy birthday to you. Happy birthday to you. Sharan, happy birthday to you. ಇವತ್ತು ಶ್ರೀಯುತ ಅತ್ಯಂತ ಆತ್ಮೀಯರಾದ ಶ್ರೀ ಶರಣ್ ಕುಮಾರ್ ಅವರ ಜನ್ಮದಿನ. ಈ ಜನ್ಮದಿನದಂದು ನಮ್ಮೆಲ್ಲ ಅಗ್ರಿಕೋಸ್ ಮತ್ತು ನಮ್ಮ ಬ್ಯಾಂಕಿನ ವತಿಯಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಅವರಿಗೆ ಈ ಎಲ್ಲ ನಮ್ಮ ತಂಡದಿಂದ ಒಂದು ಮಧುರವಾದ ಕಂಠದಿಂದ ಒಂದು ಹಾಡನ್ನು ಅವರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೇವೆ. ದಯಮಾಡಿ ಎಲ್ಲರೂ ಶರಣ್ ಕುಮಾರ್ ಅವರಿಗಾಗಿ ಒಂದು ಹಾಡನ್ನು ಹೇಳಬೇಕಾಗಿ ತಮ್ಮಲ್ಲಿ ವಿನಂತಿ. ರೆಡಿ, ಸ್ಟಾರ್ಟ್. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಹುಟ್ಟು ಹೀಗೆ ಇರಲಿ ಇರಲಿ ಹರುಷ ಹರುಷ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಬೆಳಕು ಬರುವುದು, ಕಡಲು ಕುಣಿವುದು, ಸೂರ್ಯನಾಡೋ ಜಾರ ಆಟ ಬಾನು ನಗಲೆಂದೇ, ಬೀಸಗಾಳಿ ತೂಗ ಪೈರು ಭೂಮಿ ನಗಲೆಂದೇ, ದೇವರು ತಂದ ಸೃಷ್ಟಿಯ ಅಂದ ಎಲ್ಲರೂ ನಗಲೆಂದೇ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ.